ಪ್ರಾಬ್ಲಮ್ ಸ್ಕೂಲ್ ಅವರೆಲ್ಲ ಅಗ್ರಿ ಆಗಿದಾರಲ್ಲ ಕೊಡ್ಲಿಕ್ಕೆ, ಬಟ್ ಅದು ಈಗ ಸ್ಯಾಂಕ್ಷನ್ ಆಗಿದೆ. ದಬ್ಬೋಳದು ಈಗ ಸ್ಟಾರ್ಟ್ ಆಗಿದೆ. ಈಗ ಅಶಿಕೆರೆದೊಂದು ಶಾಲೆ ಈಗ ಹೊಸದಾಗಿ ನೇಮಕ ಮಾಡಬೇಕಾಗಿತ್ತಲ್ಲ, ಅದೇನಾಗಿದೆ? ಸಿಕಿರಿ ಮುರ್ಗೋಳಿ ಹೊಸದಾಗಿ ಅಂಗನವಾಡಿ ಸ್ಟಾರ್ಟ್ ಆಗಿದೆ, ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಯ್ತು. ಆದ್ರೆ ಏನಂತ ಹೇಳಿದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇವ್ರಿಗೆ ಹೋಗ್ಲಿಕ್ಕೆ ದೂರ ಆಗ್ತದೆ. ಏನಂತ ಹೇಳಿದ್ರೆ ಅಡಿಕೆ ಕುಳಿ ಮತ್ತು ಸಂಪೊಳ್ಳಿ ವರ್ಕರ್ಗೆ ನಾವು ಚಾರ್ಜ್ ಅಂತ ಹಾಕಿದೀವಿ. ಆದ್ರೆ ಅವ್ರು ಒಂದಿನಕ್ಕೆ ಹೋಗಿ ಬರ್ಲಿಕ್ಕೆ ಮಗಳು ರೂಟಿಂದ ಹೋಗ್ಬೇಕಲ್ವಾ, 1,000 ರೂಪಾಯಿ ಬೇಕಾಗ್ತದೆ ಆಟೋದಲ್ಲೆಲ್ಲ ಹೋದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೇಡಮ್ ಪ್ರಾಬ್ಲಮ್ ಆಗ್ತದೆ. ಅಲ್ಲ ಇನ್ಚಾರ್ಜ್ ಹಾಕ್ಮೇಲೆ ಪಾಪ ಅವರೆಲ್ಲ ದುಡಿಯಕ್ಕೆ ಹೋಗ್ತಾರೆ, ಇಲಾಖೆ ವ್ಯವಸ್ಥೆ ಗಾಡಿ ವ್ಯವಸ್ಥೆ ಮಾಡಿಸಿ ಹೋಗುವಂತ ದಿನಗಳಲ್ಲಿ ಅಲ್ಲ ಪ್ರತಿಯೊಂದು ಯಾವುದೇ ಇಲಾಖೆ ಇರೋದು ಅಂಗನವಾಡಿ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಇವಾಗ ಇವರಿಗೂ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ ಅಂಗನವಾಡಿಯಲ್ಲಿ ಸರ್. ಅಂದ್ರೆ ಅಲ್ಲಿ ಹೆಲ್ಪರ್ ಆಯ್ಕೆ ಆಗಿಲ್ಲ, ಈಗ ಹೆಲ್ಪರ್ ಪೋಸ್ಟ್ ಆಯ್ಕೆ ಆಗ್ಬೇಕು, ಆದ್ಮೇಲೆ ರೆಗ್ಯುಲರ್ ಆಗಿ ಹೋಗ್ತದೆ ಅದು. ಟೀಚರ್ ಪೋಸ್ಟಿಗೂ ಪ್ರಮೋಷನ್ ಹೆಲ್ಪರ್ ಇದೆಲ್ಲ ತಗೊಂಡಿದ್ದೀವಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕಳಿಸಿದ್ದಾರೆ. ಅದಾದ ನಂತರ ರೆಗ್ಯುಲರ್ ಆಗಿ ಹೋಗ್ತದೆ. ಅಲ್ಲಿ ತನಕ ಸ್ವಲ್ಪ ಇದಾಗ್ತದೆ ಅಷ್ಟೇ. ಅಂದ್ರೆ ಸೇವೆಗಳನ್ನೆಲ್ಲ ಇವರೇ ಕೊಡ್ತಾ ಇದ್ದಾರೆ. ಅಡಿಕೆ ಕುಳಿ ಮತ್ತು ಸಂಪೊಳಿಂದ ಅವ್ರಿಗೆ ಸಿಗೋ ಸೇವೆ, ಫುಡ್ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಅದು ಅಂಗನವಾಡಿಗೆ ಸ್ವಲ್ಪ ಈಗ ಹೆಲ್ಪರ್ ಆಗೋದಂತ ಪ್ರಾಬ್ಲಮ್ ಇದೆ. ಹಾಗೆ ಮುಂದಿನ ಗ್ರಾಮ ಸಭೆಗಳಲ್ಲಿ ಸರ್ ಒಂದು ಸಮಿತಿಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲೋ ಗೊತ್ತಿಲ್ಲ. ಈಗ ಜನ ಈಗ ಸಡನ್ಲಿ ಕರೆದ್ರು, ಇವತ್ತು ಜನಗಳ ಕೆಲಸ ಇತ್ತು, ಯಾರು ಬಂದಿರೋ ಸ್ವಲ್ಪ ಜನ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರ ಆಗ್ಲಿಕ್ಕಿಲ್ಲ. ಪ್ರತಿ ಗ್ರಾಮದಲ್ಲೂ ಒಂದು 10 ಜನರ ಒಂದು ಸಮಿತಿಯನ್ನ ಮಾಡಿ, ಗ್ರಾಮ ಸಭೆ ಎಂತ ದಿನ ಇರ್ತದೆ ಒಂದು ನೀವು ಯಾವಾಗ ಡಿಸೈಡ್ ಮಾಡ್ತೀರೋ ಒಂದರ ದಿನ ಮೊದಲೇ ತಿಳಿಸಿ, ಕಡ್ಡಾಯವಾಗಿ ಅವ್ರ ಹತ್ರ ಬರುವಂತ ಎಲ್ಲರೂ ಒಟ್ಟು ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಈಗ ನಾವು ಮೈಕ್ ಹಾಕ್ತೀವಿ ಸರ್, ಮೈಕ್ ಜಸ್ಟ್ ಹೋದಂಗೆ ಇರುತ್ತೆ, ಗಾಡಿ ಆ ಕಡೆ ಹೋದ್ರೆ ನಮ್ಗೆ ಕೇಳಿಸಲ್ಲ, ಎಲ್ರಿಗೂ ಫೋನ್ ಮಾಡೋ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ಒಂದು ಏರಿಯಾದಲ್ಲಿ ಒಂದಿಷ್ಟು ಜನರ ಒಂದು ಸಮಿತಿಯನ್ನು ಮಾಡಿ ಅವರಿಗೆ ಕಡ್ಡಾಯವಾಗಿ ತಿಳಿಸಿ, ಅವರು ಇನ್ನೊಬ್ಬರನ್ನ ಈಗ ಮತ್ತು RTC ಇರುವಂಥವ್ರು ಕಡ್ಡಾಯವಾಗಿ ಬರಬೇಕು, ಉದ್ಯೋಗ ಖಾತ್ರಿ ಇರುವಂಥವ್ರು ಅವ್ರು ಎಲ್ಲರೂ ಕಡ್ಡಾಯವಾಗಿ ಆ ಸಭೆಗೆ ಹಾಜರಿರುವಂಥ ವ್ಯವಸ್ಥೆಗಳು ಮುಂದಾಗಬೇಕು. ಬರೀ ಫೋನಲ್ಲಿ ಹೇಳಿದ್ರೆ, ವಾಟ್ಸಪ್ ಹಾಕಿದ್ರೆ, ಮೈಕ್ ಹಾಕಿದ್ರೆ ಈಗ ಈಗಿನ ದಿನಗಳಲ್ಲಿ ಸೆಟ್ ಆಗ್ತಲ್ಲ. ಇವತ್ತು ನೋಡ್ಬೋದಲ್ಲ ಸರ್, ಮುಂದಿನ ಗ್ರಾಮ ಸಭೆಯಲ್ಲಿ ಆ ಥರ ಆಗದೆ ಇರುವಂಥ ಒಂದು ಸಮಿತಿಯನ್ನು ಮಾಡಿಸಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ಯೋಜನೆ ಜನರಿಗೆ ತಲುಪಲೇಬೇಕು ಸರ್. ಈಗ ಆಗ್ತದೆ ಹೋಗ್ತದೆ ಬರ್ತದೆ ಅನ್ನೋದ್ರಾಗೆ ಇರ್ತದೆ, ಅರ್ಜಿ 5 ವರ್ಷ ಹಂಗೆ ಕೂದಬೇಕಾಗ್ತದೆ ಅಂತ ವ್ಯವಸ್ಥೆ ಆಗ್ಬಾರ್ದು. ಒಂದು ಸಮಿತಿ ರಚನೆ ಅಂದ್ರೆ ಒಂದು ಸ್ವಲ್ಪ ಗ್ರಿಪ್ ಇರಲ್ಲ. ನಮ್ಮಲ್ಲಿ ಯಾವ್ದು ಇಲ್ಲಲ್ಲ ಸರ್. ಯೋಜನೆಗಳನ್ನಂತೂ ಪರ್ಮನೆಂಟ್ ಇರುತ್ತೆ, ಯೋಜನೆಗಳನ್ನು ತಗೊಳ್ಲೇಬೇಕು ಕಂಪಲ್ಸರಿ. ಇನ್ನೊಂದಂದ್ರೆ ನಾನು ಈ ಗ್ರಾಮ ಸಭೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸಮಯ 3 ವರ್ಷ ಆಯಿತು, ಯಾವುದೇ ಆಡಳಿತ ಮಂಡಳಿ ಇಲ್ಲ. ಆದಾಗ್ಯೂ ಸಹ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಯಾವುದೇ ಒಂದು ಸಾರ್ವಜನಿಕರು ಯಾವುದೇ ಕೆಲಸಕ್ಕೆ ಹೋದಾಗಲೂ ಅವರಿಗೆ ಸರಿಯಾಗಿ ಸ್ಪಂದನೆ ಆಗದಿದ್ರೆ, ಆ ಥರ ಏನಾದರೂ ಕಂಪ್ಲೇಂಟ್ ಇದ್ರೆ ಈಗಲೂ ಹೇಳಿ. ನಮ್ಮ ಕೈಯಲ್ಲಿ ನಮ್ಮ ಹಂತದಲ್ಲಿ ಸಾಧ್ಯವಾಗೋದನ್ನ ವಿದಿನ್ 10 minutes ಅಲ್ಲಿ ನಾವು ಮಾಡ್ಕೊಡ್ತಾ ಇದ್ದೀವಿ. ಇಷ್ಟು ನಾವು ಮಾಡ್ತೇವೆ, ಇನ್ನು ಮುಂದೆ ಮಾಡ್ತೇವೆ. ಎಲ್ಲಿ ತನಕ ಜನರ ಬರುವುದಿಲ್ವೋ ಅಲ್ಲಿ ತನಕ ಅದು ನಮ್ಮ ಜವಾಬ್ದಾರಿ. ನಾವು ಮಾಡ್ತೀವಿ, ನಮ್ಮ ಶಕ್ತಿ ಮೀರಿ ನಾವು ನಿಮಗೆ ನಿಮ್ಮ ಜೊತೆ ಇದ್ದೀವಿ, ನಿಮಗೆ ಸಹಾಯ ಮಾಡ್ತೀವಿ.